17 ಜನ ಆರೋಪಿಗಳು. A1 ಪವಿತ್ರ ಗೌಡ, A2 ದರ್ಶನ್, ಹೀಗೆ ಪ್ರತಿಯೊಬ್ಬರ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಪೊಲೀಸರು. ಆ ಹೇಳಿಕೆಗಳೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಪ್ರದೋಷ್ ಕೊಟ್ಟಿರುವಂಥ ಹೇಳಿಕೆ ಎಲ್ಲರನ್ನು ಕೂಡ ಅಚ್ಚರಿಗೊಳಪಡಿಸುತ್ತೆ. ಹಾಗಾದರೆ ಪ್ರದೋಷ್ ಕೊಟ್ಟಿರುವಂಥ ಹೇಳಿಕೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇದು ರೇಣುಕಾ ಚಾರ್ಜ್ ಶೀಟ್ನ ಬಿಗ್ ಎಕ್ಸ್ಕ್ಲೂಸಿವ್. ಚಾರ್ಜ್ ಶೀಟ್ನಲ್ಲಿ ಸ್ಟಾರ್ ನಟಿಯರ ಉಲ್ಲೇಖ. ತುಪ್ಪದ ಬೆಡಗಿ ರಾಗಿಣಿ, ಶುಭ ಪೂಂಜಾ ಹೆಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಬಿಡದೆ ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿದ್ದಾರೆ. ಸಣ್ಣ ಸಣ್ಣ ವಿಷಯವನ್ನು ಚಾಚು ತಪ್ಪದೆ ರೆಕಾರ್ಡ್ ಮಾಡಿದ್ದಾರೆ. ಕೊಲೆ ಕೇಸ್ನ ಪ್ರತಿಯೊಬ್ಬ ಆರೋಪಿಗಳ ಹೇಳಿಕೆ ಪಡೆದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಪ್ರದೋಷ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಸ್ಯಾಂಡಲ್ವುಡ್ನ ಹೆಸರಾಂತ ನಟಿಯರ ಹೆಸರನ್ನ ಉಲ್ಲೇಖಿಸಿದ್ದಾರೆ. ರಾಗಿಣಿ, ಶುಭಾಗೋ ರೇಣುಕಾ ಅಶ್ಲೀಲ ಸಂದೇಶ. ರೇಣುಕಾ ಸ್ವಾಮಿ ಫೋನ್ ಚೆಕ್ ಮಾಡಿದ ಪ್ರದೋಷ್. ಚಾರ್ಜ್ ಶೀಟ್ನಲ್ಲಿ ಸ್ಟಾರ್ ನಟಿಯರ ಹೆಸರು ರಿವೀಲ್ ಆಗಿದ್ದು, ಕೊಲೆಯಾದ ರೇಣುಕಾ ಸ್ವಾಮಿ, ಪವಿತ್ರ ಗೌಡ ಅಲ್ಲದೆ ತುಪ್ಪದ ಬೆಡಗಿ ರಾಗಿಣಿ, ಶುಭಾ ಪುಂಜಾಗೂ ಅಶ್ಲೀಲ ಸಂದೇಶ ಕಳಿಸಿದಂತೆ. ಈ ಬಗ್ಗೆ ರೇಣುಕಾ ಸ್ವಾಮಿ ಮೊಬೈಲ್ ಪರಿಶೀಲಿಸಿದ್ದ ಪ್ರದೋಷ್ ತನ್ನ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾನೆ. ರೇಣುಕಾ ಸ್ವಾಮಿ ತಮಗೂ ಅಶ್ಲೀಲ ಮೆಸೇಜ್ ಕಳಿಸಿದ್ದ ವಿಚಾರವನ್ನ ಈ ನಟಿಯರು ಹೇಳದೆ ಅದ್ಯಾಕೆ ಸೈಲೆಂಟ್ ಇದ್ರೋ ಗೊತ್ತಿಲ್ಲ. ಆದ್ರೆ 3991 ಪುಟದ ಚಾರ್ಜ್ ಶೀಟ್ನಲ್ಲಿ ಈ ವಿಚಾರ ದಾಖಲಾಗಿದೆ. ಈ ಚಾರ್ಜ್ ಶೀಟ್ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆ ನನಗೆ ರೇಣುಕಾ ಸ್ವಾಮಿ ಯಾವುದೇ ಮೆಸೇಜ್ ಮಾಡಿಲ್ಲ, ನನ್ನ ಖಾತೆಗೆ ಯಾವುದೇ ಮೆಸೇಜ್ ಬಂದಿಲ್ಲ ಎಂದು ನಟಿ ಶುಭಾ ಪೂಂಜಾರಿಂದ ಸ್ಪಷ್ಟನೆ ನೀಡಿದ್ರೆ, ಈತ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ನಡೆಯುತ್ತೆ, ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದಕ್ಕೆ ಆಗಲ್ಲ ಎಂದು ನಟಿ ರಾಗಿಣಿ ದ್ವಿವೇದಿ ಹೇಳಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ವೈಮನಸ್ಸು ಏರ್ಪಟ್ಟಿರುತ್ತದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ನೀಡಿರುವ ಹೇಳಿಕೆಗಳನ್ನ ಪೊಲೀಸರು ಸಾಕ್ಷಿಯಾಗಿ ದಾಖಲಿಸಿದ್ದಾರೆ. ವಿಜಯಲಕ್ಷ್ಮಿ ತನ್ನ ಪತಿ ಹಾಗೂ ಪವಿತ್ರ ಜೊತೆಗೆ ಇರೋ ಅಪವಿತ್ರ ಸಂಬಂಧದ ಬಗ್ಗೆ ಗೊತ್ತಿರೋದಾಗಿ ಹೇಳಿದ್ದು, ಲಿಪ್ಸ್ಟಿಕ್ ರಾಣಿಯ ಕರಾಳ ಮುಖವಾಡ ಬಯಲಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಕ್ಷ್ಮಿ ಜೊತೆ ದರ್ಶನ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ದುಬೈಗೆ ಹೋಗಿದ್ದೇ ಒಂದು ದೊಡ್ಡ ಕಾರಣವಾಗಿ ಮಾತು ಬಿಟ್ಟಿದ್ರಂತೆ. ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿರುವಂಥ ಹೇಳಿಕೆ ಇದು. ಹಾಗಾದ್ರೆ ಯಾಕೆ ವಿಜಯಲಕ್ಷ್ಮಿ ಕಂಡ್ರೆ ಅಷ್ಟೊಂದು ಹೊಟ್ಟೆ ಕಿಚ್ಚು ಪವಿತ್ರ ಗೌಡಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಠ, ಎಲ್ಲದಕ್ಕೂ ಹೊಟ್ಟೆ ಉರಿ, ಕಿರಿಕಿರಿ ಅಂದ್ರೆ ಅಷ್ಟಿಷ್ಟಲ್ಲ. ಇದು ಪವಿತ್ರ ಗೌಡಾಳ ಮತ್ತೊಂದು ಮುಖ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಫಾರಿನ್ ಟ್ರಿಪ್ ಹೋದ್ರೂ ಹೊಟ್ಟೆ ಉರಿ, ಹೊಸ ಕಾರ್ ಕೊಡಿಸಿದ್ರು ಹೊಟ್ಟೆ ಉರಿ. ಇದು ದರ್ಶನ್ ಪ್ರೇಯಸಿ ಪವಿತ್ರಾಳ ಅಸಲಿಯತ್ತು. ವಿಜಯಲಕ್ಷ್ಮಿ ಕಂಡ್ರೆ ಪವಿತ್ರಾಗೆ ಹೊಟ್ಟೆ ಉರಿ. ಒಬ್ಬಳು ಪತ್ನಿ, ಮತ್ತೊಬ್ಬಳು ಪ್ರೇಯಸಿ, ಇವರಿಬ್ಬರ ಮಧ್ಯೆ ದರ್ಶನ್. ಹೌದು, ದರ್ಶನ್ ಪತ್ನಿಗಾಗಿ ಏನೇ ಮಾಡಿದ್ರು ಇದಕ್ಕೆ ಪವಿತ್ರ ಗೌಡ ಉರಿದು ಬೀಳ್ತಾ ಇದ್ಲು. ವಿಜಯಲಕ್ಷ್ಮಿ ಹೊಸ ಕಾರ್ ತಗೊಂಡ್ರೆ ತಾನು ಹೊಸ ಕಾರ್ ತಗೊಂಡಿದ್ಲು. ಇದು ಕೇವಲ ವಸ್ತುಗಳಿಗೆ ಸೀಮಿತ ಆಗಿರಲಿಲ್ಲ. ಯಾವಾಗ ದರ್ಶನ್ ಪತ್ನಿ ಜೊತೆ ದುಬೈ ಟೂರ್ ಹೋಗಿ ಬಂದ ನೋಡಿ, ಆಗ್ಲೇ ಪವಿತ್ರ ಮತ್ತಷ್ಟು ಉರಿದು ಬಿದ್ದಿದ್ಲು. ಅಷ್ಟೇ ಯಾಕೆ, ರಾಜರಾಜೇಶ್ವರಿ ನಗರದಲ್ಲಿರುವ ವಿಜಯಲಕ್ಷ್ಮಿ ನಿವಾಸದ 1.5 ಕಿಲೋಮೀಟರ್ ದೂರದಲ್ಲೇ ಪವಿತ್ರ ಗೌಡ ಕೂಡ ಮನೆ ಖರೀದಿಸಿದ್ಲು. ಅದು ಬರೋಬ್ಬರಿ 1,75 ಲಕ್ಷ ರೂಪಾಯಿಯ ಮನೆ. ಪ್ರೇಯಸಿ ಪವಿತ್ರಾಳಿಗೆ ದರ್ಶನ್ ಈ ಮನೆ ಗಿಫ್ಟ್ ಆಗಿ ನೀಡಿದ್ದ. ಅಷ್ಟಕ್ಕೆ ಸುಮ್ಮನಾಗದ ಪವಿತ್ರ ಕಣ್ಣುರಿ ಮತ್ತಷ್ಟು ಹೆಚ್ಚಾಗತೊಡಗಿತು. ಕಳೆದ 10 ವರ್ಷದಿಂದ ದರ್ಶನ್ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದ ಪವಿತ್ರ ಅಸಲಿಗೆ ವಿಜಯಲಕ್ಷ್ಮಿಯೊಂದಿಗೆ ಪೈಪೋಟಿ ಬಿದ್ದಿದ್ಲಂತೆ. ದರ್ಶನ್ ಜೊತೆ ಇದೇ ವಿಚಾರಕ್ಕೆ ಕಿರಿಕ್ ಮಾಡ್ತಿದ್ಲಂತೆ. ದರ್ಶನ್ ಪವಿತ್ರಾಗೆ ಹೇಳದೆ ವಿಜಯಲಕ್ಷ್ಮಿ ಜೊತೆ ದುಬೈ ಹೋಗಿದ್ದು ಪವಿತ್ರ ಕಣ್ಣು ಕೆಂಪಾಗಿಸಿತ್ತು.
ಅವತ್ತಿನಿಂದ ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತಾಡೋದನ್ನು ನಿಲ್ಲಿಸಿದ್ಲು. ಇದೇ ರೇಣುಕಸ್ವಾಮಿ ಕೊಲೆಗೆ ನಾಂದಿಯಾಗಿದೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೊಲೀಸರು ಕೋರ್ಟ್ಗೆ ಡೆವಿಲ್ ಗ್ಯಾಂಗ್ನ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಪೊರ್ಕಿ ಗ್ಯಾಂಗ್ ಕ್ರೈಮ್ ಶೀಟ್ನಲ್ಲಿ ಅಸಲಿ ಸತ್ಯ ಬಟಾ ಬಯಲಾಗಿದೆ. ದರ್ಶನ್ ಪವಿತ್ರಾಳದ್ದು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಂತೆ. ಬಲ್ಬಲ್ ಸಿನಿಮಾ ಆಡಿಷನ್ ಅಲ್ಲಿ ದರ್ಶನ್ ಪವಿತ್ರಾಳನ್ನ ಪಟಾಯಿಸ್ಕೊಂಡಿದ್ದಂತೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಫೋಟಕ ಸತ್ಯ. ಡೆವಿಲ್ ಕ್ರೈಮ್ ಶೀಟ್ನಲ್ಲಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಈವರೆಗೂ ಯಾರಿಗೂ ಗೊತ್ತಿರದ ಅಸಲಿ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ. ದರ್ಶನ್ ಪವಿತ್ರಾಗೂ ಸಂಬಂಧ ಏನು? ಇಬ್ಬರು ಪರಿಚಯ ಆಗಿದ್ದು ಹೇಗೆ? ಪೊರ್ಕಿನ ಪವಿ ಮೊದಲು ಮೀಟ್ ಮಾಡಿದ್ದೆಲ್ಲಿ? ಇಬ್ಬರು ಎಷ್ಟು ವರ್ಷದಿಂದ ಜೊತೆಗಿದ್ರು ಅನ್ನೋ ಇಂಚಿಂಚು ಮಾಹಿತಿ ಹೊರಬಿದ್ದಿದೆ. ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಪೊರ್ಕಿ ಪವಿತ್ರ. ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ ಪವಿತ್ರ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾಳೆ. ದರ್ಶನ್ ಜೊತೆ 10 ವರ್ಷದಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಇರೋದಾಗಿ ಖುದ್ದು ಪವಿತ್ರಾಳೆ ಬಾಯ್ಬಿಟ್ಟಿದ್ದಾಳೆ. ನಮ್ಮದು ಲಿವಿಂಗ್ ಇನ್ ರಿಲೇಶನ್ಶಿಪ್. ನಾನು ನನ್ನ 13 ವರ್ಷದ ಮಗಳು ಖುಷಿ ಜೊತೆ ದರ್ಶನ್ ಜೊತೆಯಲ್ಲಿ ವಾಸವಾಗಿರ್ತೇನೆ. 2018ರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ. ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಪರಿಚಯ. 2014ರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ದೆ. ಆಗ ಆಡಿಷನ್ ಮುಗಿದಿದೆ, ಬೇರೆ ಚಿತ್ರಕ್ಕೆ ಅವಕಾಶ ಇದ್ರೆ ತಿಳಿಸೋದಾಗಿ ದರ್ಶನ್ ಹೇಳಿದ್ರು. ಇದನ್ನೇ ನೆಪವಾಗಿಟ್ಕೊಂಡು ದರ್ಶನ್ ಹಾಗೂ ನಾನು ಫೋನ್ನಲ್ಲಿ ಮಾತಾಡ್ತಿದ್ವಿ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ವಿ, ಇಬ್ಬರು ಮೀಟ್ ಮಾಡಿದ್ವಿ, ಪರಸ್ಪರ ಪ್ರೀತಿ ಮಾಡಿದ್ವಿ. ದರ್ಶನ್ ನನಗಾಗಿ ಮನೆ ಖರೀದಿಸಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ ಮಗ ಇರೋದು ನನಗೆ ಗೊತ್ತಿತ್ತು. ನನ್ನ ಮನೆಗೆ ದರ್ಶನ್ ಬರ್ತಿದ್ರು. ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ವಿ. 3 ವಾಸವಿರೋಕೆ ಅಂತ ದರ್ಶನ್ ನನ್ನ ಹೆಸರಲ್ಲೇ ಮನೆ ಖರೀದಿಸಿದ್ದಾರೆ. 2018ರಲ್ಲಿ ಗೃಹ ಪ್ರವೇಶ ಮಾಡಿ ಇಬ್ಬರೂ ವಾಸ ಮಾಡುತ್ತಿದ್ದೇವೆ. ದರ್ಶನ್ ಜೊತೆ ಜಗಳವಾಡಿ ಮಾತು ಬಿಟ್ಟಿದ್ದೆ. 2024ರಲ್ಲಿ ದರ್ಶನ್ ನನಗೆ ತಿಳಿಸದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಆವತ್ತಿಂದ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡೋದನ್ನ ನಿಲ್ಲಿಸಿದ್ದೆ. ಹೀಗಿರುವಾಗಲೇ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ KS ಅನ್ನೋ ಹೆಸರಲ್ಲಿ ನನಗೆ ಕೆಟ್ಟ ಮೆಸೇಜ್ ಬಂದಿರುತ್ತೆ. ಬಳಿಕ ಕೆಟ್ಟ ಮೆಸೇಜ್ ಬಂದ ಬಗ್ಗೆ ನಾನು ಪವನ್ಗೆ ಹೇಳಿದ್ದೆ. ಆಗ ಪವನ್ ಆತನನ್ನ ಹುಡುಕಿಸಲು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದ. ಬಳಿಕ ದರ್ಶನ್ಗೂ ಕರೆ ಮಾಡಿ ತಿಳಿಸಿದ್ದ. 2024 ಜೂನ್ 8ರಂದು ಆತನನ್ನ ಅಪಹರಿಸಿಕೊಂಡು ಬಂದಿದ್ದಾಗಿ ನನಗೆ ತಿಳಿಸಿದ್ರು. ದರ್ಶನ್ ನನ್ನ ಬಳಿ ಬಂದು ಅವನಿಗೆ ಬುದ್ಧಿ ಕಲಿಸೋಣ ಬಾ ಅಂತ ಕರೆದುಕೊಂಡು ಹೋದ್ರು. ಬಿಡಬೇಡಿ ಸಾಯಿಸಿ ಅಂತ ಹೇಳಿದ್ದೆ ನಾನು. ಶೆಡ್ಗೆ ಹೋದಾಗ ಅಲ್ಲಿ ಟೀ ಶರ್ಟ್ ಹಾಗೂ ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ವ್ಯಕ್ತಿ ಗೋಳಾಡಿಕೊಂಡು ಬಿದ್ದಿದ್ದ. ಅವನೇ ಕೆಟ್ಟ ಮೆಸೇಜ್ ಮಾಡಿದ್ದಾಗಿ ನನಗೆ ತಿಳಿಸಿದ್ರು. ಆಗ ನಾನು ನನ್ನ ಚಪ್ಪಲಿಯಿಂದ ಆತನ ಮುಖಕ್ಕೆ ಹಾಗೂ ಕಪಾಳಕ್ಕೆ ಹೊಡೆದೆ. ಇವನನ್ನ ಬಿಡಬೇಡಿ ಸಾಯಿಸಿ ಅಂತ ಎಲ್ಲರಿಗೂ ಹೇಳಿದೆ. ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದ್ರು. ಅದೇ ದಿನ ಆತ ಸತ್ತಿದ್ದಾಗಿ ನನಗೆ ದರ್ಶನ್ ಕರೆ ಮಾಡಿ ಮಾಹಿತಿ ನೀಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.